ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇಲ್ಲಿ ಕೇಳಲಾಗುವ ಪ್ರಶ್ನೆಗೆ ನೀವು ಎಷ್ಟು ಉತ್ತರಿಸಿದಿರಿ ಎಂದು ಕಮೆಂಟ್ ಮಾಡಿ. ಹಾಗಾದರೆ ನಿಮ್ಮ ಮೊದಲನೇ ಪ್ರಶ್ನೆ, ರಾಮ ಮಂದಿರದ ಭೂಮಿ ಪೂಜೆ ಯಾವಾಗ ನಡೆಯಿತು? 5 ಆಗಸ್ಟ್ 2020, 2 ಅಕ್ಟೋಬರ್ 2019, 6 ನವೆಂಬರ್ 2020, 5 ಜುಲೈ 2018. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 5 ಆಗಸ್ಟ್ 2020 ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಅಯೋಧ್ಯೆಯು ಯಾವ ನದಿಯ ದಡದಲ್ಲಿದೆ? ಸರಿಯು, ಗಂಗಾ, ನರ್ಮದಾ, ಯಮುನಾ? ಹೌದು, ಸರಿಯಾದ ಉತ್ತರ ಆಪ್ಷನ್ ಎ ಸರಿಯು ನದಿ ಇದೆ. ನಿಮ್ಮ ಮುಂದಿನ ಪ್ರಶ್ನೆ, ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯನ್ನು ಬೇರೆ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ರಾಮ್ ಸೀತಾನಗರಿ, ಪೈಜಿಮ್, ಸಾಕೇತ್ ಇವುಗಳಲ್ಲಿ ಯಾವುದೂ ಅಲ್ಲ. ಹೌದು, ಸರಿಯಾದ ಉತ್ತರ ಆಪ್ಷನ್ ಸಿ ಸಾಕೇತ್. ಮುಂದಿನ ಪ್ರಶ್ನೆ, ರಾಮ ಮಂದಿರವನ್ನು ಎಷ್ಟು ಎಕರೆಯಲ್ಲಿ ನಿರ್ಮಿಸಲಾಯಿತು? 117 ಎಕರೆ, 107 ಎಕರೆ, 101 ಎಕರೆ, 105 ಎಕರೆ? ಹೌದು, ಸರಿಯಾದ ಉತ್ತರ ಆಪ್ಷನ್ ಬಿ 107 ಎಕರೆಯಲ್ಲಿ ನಿರ್ಮಿಸಲಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಅಯೋಧ್ಯೆ ರಾಮ ಮಂದಿರದಲ್ಲಿ ಹಾಕಿರುವ ಗಂಟೆಯ ತೂಕವೆಷ್ಟು? 21,000 ಕೆಜಿ, 11,000 ಕೆಜಿ, 51,000 ಕೆಜಿ, 61,000 ಕೆಜಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 21,000 ಕೆಜಿ ಇದೆ. ನಿಮ್ಮ ಮುಂದಿನ ಪ್ರಶ್ನೆ, ರಾಮ ಮಂದಿರದ ಎತ್ತರ ಎಷ್ಟು? 160 ಅಡಿ, 161 ಅಡಿ, 170 ಅಡಿ, 171 ಅಡಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 161 ಅಡಿ ಎತ್ತರ ಇದೆ. ನಿಮ್ಮ ಮುಂದಿನ ಪ್ರಶ್ನೆ, ರಾಮ ಮಂದಿರದಲ್ಲಿ ಎಷ್ಟು ಕಂಬಗಳು ಇರುತ್ತವೆ? 392, 551, 310, 312 ಕಂಬಗಳು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 392 ಕಂಬಗಳನ್ನು ಒಳಗೊಂಡಿದೆ. ನಿಮ್ಮ ಮುಂದಿನ ಪ್ರಶ್ನೆ, ರಾಮ ಮಂದಿರದಲ್ಲಿ ಎಷ್ಟು ಮಂಟಪಗಳು ಇರುತ್ತವೆ? 4 ಮಂಟಪ, 5 ಮಂಟಪ, 2 ಮಂಟಪ, 10 ಮಂಟಪಗಳು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 5 ಮಂಟಪಗಳನ್ನು ಒಳಗೊಂಡಿದೆ. ನಿಮ್ಮ ಮುಂದಿನ ಪ್ರಶ್ನೆ, 22 ಜನವರಿ 2024ರಂದು ಅಯೋಧ್ಯೆಯಲ್ಲಿ ಸುಡುವ ವಿಶಿಷ್ಟವಾದ ಧೂಪದ್ರವ್ಯವು ಎಷ್ಟು ಅಡಿ ಉದ್ದವಾಗಿರುತ್ತದೆ? 100 ಅಡಿ, 108, 101, 105? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 108 ಅಡಿ ಉದ್ದವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಶ್ರೀರಾಮನ ಪ್ರತಿಷ್ಠಾ ಯಾವ ದಿನಾಂಕದಂದು ನಡೆಯಲಿದೆ? 15 ಜನವರಿ 2024, 26 ಜನವರಿ 2024, 22 ಜನವರಿ 2024, 24 ಜನವರಿ 2024? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 22 ಜನವರಿ 2024ರಂದು ಶ್ರೀರಾಮನ ಪ್ರತಿಷ್ಠಾಪನೆ ನಡೆಯಿತು. ನಿಮ್ಮ ಮುಂದಿನ ಪ್ರಶ್ನೆ, ಅಯೋಧ್ಯೆ ರಾಮ ಮಂದಿರ ವಿವಾದದ ವಿಚಾರಣೆಗೆ ಎಷ್ಟು ದಿನಗಳವರೆಗೆ ನಡೆಯಿತು? 50 ದಿನ, 40 ದಿನ, 60 ದಿನ, 90 ದಿನ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 40 ದಿನಗಳ ಕಾಲ ನಡೆಯಿತು. ನಿಮ್ಮ ಮುಂದಿನ ಪ್ರಶ್ನೆ, ಅಯೋಧ್ಯೆ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ತೀರ್ಪನ್ನು ಯಾವಾಗ ನೀಡಿತು? 9 ನವೆಂಬರ್ 2019, 15 ನವೆಂಬರ್ 2019, 8 ನವೆಂಬರ್ 2019, 28 ನವೆಂಬರ್ 2019? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 9 ನವೆಂಬರ್ 2019ರಂದು ತೀರ್ಪು ನಡೆಯಿತು. ಮುಂದಿನ ಪ್ರಶ್ನೆ, ಶ್ರೀರಾಮನ ಹೊಸ ಪ್ರತಿಮೆಯ ಎತ್ತರ ಎಷ್ಟು?
41 ಇಂಚ್, 51 ಇಂಚ್, 21 ಇಂಚ್, 71 ಇಂಚುಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 51 ಇಂಚುಗಳ ಎತ್ತರ ಇದೆ. ನಿಮ್ಮ ಮುಂದಿನ ಪ್ರಶ್ನೆ, ಅಯೋಧ್ಯ ಯಾವ ರಾಜ್ಯದಲ್ಲಿದೆ? ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಉತ್ತರಾಖಂಡ. ಹೌದು, ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶದಲ್ಲಿ ನಾವು ನೋಡಬಹುದಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಅಯೋಧ್ಯದಲ್ಲಿ ರಾಮ ಮಂದಿರವನ್ನು ನಿರ್ಮಿಸಿದ್ದಾರೆ? P.O. ಸೋಂಪುರ್, ಬೃಂದಾ ಸೋಮಯ್ಯ, B.V. ದೋಶಿ, ಚಂದ್ರಕಾಂತ್ ಸೋಂಪುರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಂದ್ರಕಾಂತ್ ಸೋಂಪುರ್ ಅವರು ನಿರ್ಮಿಸಿದ್ದಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಶ್ರೀರಾಮನ ಬಿಲ್ಲಿನ ಹೆಸರು ಯಾವುದು? ಪೀನಕ, ಗಾಂಡೀವ, ವಿಜಯ, ಕೋದಂಡ. ಹೌದು, ಸರಿಯಾದ ಉತ್ತರ ಆಪ್ಷನ್ ಡಿ ಕೋದಂಡ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಸೀತೆಯ ಜನ್ಮಸ್ಥಳ ಯಾವುದು? ಕನಕಪುರ, ಜನಕಪುರ, ರಾಂಪುರ, ಸೀತಾಪುರ. ಹೌದು, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜನಕಪುರದಲ್ಲಿ ಸೀತೆ ಜನ್ಮ ನೀಡುತ್ತಾಳೆ. ಅಯೋಧ್ಯದಲ್ಲಿರುವ ಗಂಟೆಗಳ ಬೆಲೆ ಎಷ್ಟು? 15 ಲಕ್ಷ, 25 ಲಕ್ಷ, 35 ಲಕ್ಷ, 50 ಲಕ್ಷ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 25 ಲಕ್ಷ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಅಯೋಧ್ಯೆಗೆ ಎಷ್ಟು ಗೇಟ್ಗಳಿವೆ? 24 ಗೇಟ್, 34 ಗೇಟ್, 44 ಗೇಟ್, 54 ಗೇಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 44 ದ್ವಾರ ಭಾಗಗಳನ್ನು ಹೊಂದಿದೆ. ಹಳೆಯ ರಾಮ ಮಂದಿರ ಯಾವಾಗ ಧ್ವಂಸವಾಯಿತು? 1990, 1991, 2001, 1992. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 1992ರಲ್ಲಿ ಧ್ವಂಸವಾಯಿತು. ನಿಮ್ಮ ಮುಂದಿನ ಪ್ರಶ್ನೆ, ಶ್ರೀರಾಮನ ಜನ್ಮಸ್ಥಳ ಯಾವುದು? ಅಯೋಧ್ಯೆ, ವಾರಣಾಸಿ, ಕೃಷ್ಣಾಪುರ, ಶ್ರೀಲಂಕಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಯೋಧ್ಯೆ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ರಾಮಾಯಣದ ಪ್ರಕಾರ ಶ್ರೀರಾಮನು ಎಷ್ಟು ಎತ್ತರವಿದ್ದರು? 8.7, 9 ಅಡಿ, 9.7, 10 ಅಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 9.7 ಅಡಿ ಇರುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಅಯೋಧ್ಯೆಯ ಕೊನೆಯ ರಾಜ ಯಾರು? ಅಶೋಕ, ಸುಮಿತ್ರ, ದಶರಥ, ಕೃಷ್ಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಮಿತ್ರ ಅವರು ಕೊನೆಯ ರಾಜ ಆಗಿರುತ್ತಾರೆ. ಅಯೋಧ್ಯೆಯಲ್ಲಿ ಯಾವ ಸಿಹಿ ಪದಾರ್ಥವನ್ನು ನೀಡಲಾಗುತ್ತದೆ? ಲಡ್ಡು, ಜಿಲೇಬಿ, ಪೇಡ, ರಸಗುಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲಡ್ಡು ಆಗಿರುತ್ತದೆ. ಸೀತೆಯ ತಂದೆಯ ಹೆಸರೇನು? ಕನಕ, ಬೆನಕ, ಜನಕ, ದಶರಥ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜನಕ ಆಗಿರುತ್ತದೆ. ಹನುಮಂತನು ಲಕ್ಷ್ಮಣನ ಜೀವ ಉಳಿಸಲು ತಂದಿದ್ದ ಔಷಧಿ ಹೆಸರೇನು? ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರಿಸಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.